ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಶು ಕನ್ನಡ ಲಾಗ್. ಇವತ್ತು ಸೋಮವಾರ ಸಂಜೆ ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರಾತ್ರಿ ಊಟಕ್ಕೆ ನಾನು ಸಿಂಪಲ್ಲಾಗಿ ಅನ್ನ, ಮೊಸಪ್ಪು ಮತ್ತು ಹೀರೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೆ. ಮೊಸಪ್ಪು ಮಾಡೋದಕ್ಕೆ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಅವರೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಟ್ ಪಾಲಕ್ ಸೊಪ್ಪು, ಒಂದು 3 ಟೊಮೊಟೊ, ಒಂದು 3 ಹಸಿರು ಮೆಣಸಿನ್ಕಾಯಿನ ಒಳಗೆ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊತಿದ್ದೀನಿ. ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ತೊಗೊತೀನಿ ಯಾವಾಗ್ಲೂ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿಬಿಟ್ಟೇ ಹಾಕ್ಕೊಳ್ಳಿ. ಕಡಿಮೆ ಆದರೆ ನಾವು ಆಮೇಲೆ ಬೇಕಾದ್ರೆ ಸಾಂಬಾರಾದಾಗ ಸೇರಿಸ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಏಕೆ ಅಂದರೆ ಮೊಸಪ್ಪು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗಾದ್ರೆ ತುಂಬ ಅಷ್ಟು ಚೆನ್ನಾಗಿರಲ್ಲ. ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ ಹೊಡೆಸ್ಕೋಬೇಕು. ನಮ್ಮ ಮನೆಯವ್ರು ಬರ್ತಾ ಬೆಳ್ಳುಳ್ಳಿ ತೊಗೊಂಬಂದಿದ್ರು, ಅರ್ಧ ಕೆಜಿ 100 ರೂಪಾಯಿ ಅಂತೇಳಿ. ಇವತ್ತು ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಎಲ್ಲವ ಅದ್ರ ಸಿಪ್ಪೆಲ್ಲ ತಕ್ಕಂತ ಇದ್ದೆ. ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ, ಆಚೆ ಹೋಗಿ ದುಡ್ಕೊಂಬರ್ತಾರಲ್ಲ ಹೆಣ್ಮಕ್ಳು, ಆ ಹೆಣ್ಮಕ್ಳಿಗಿರೋ ಮರ್ಯಾದೆ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಇರಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲ, ನನಗೆ ಒಬ್ಳಿಗೆ ಹಿಂಗೆ ಅನ್ನಿಸುತ್ತೇನೋ. ಮೇ ಬಿ ನಿಮಗೂ ಯಾರಿಗಾದ್ರು ಈ ಥರ ಅನಿಸಿದರೆ ಕಮೆಂಟ್ ಮಾಡಿ. ಅಂದರೆ ಮನೇಲಿ ಮರ್ಯಾದೆ ಇರಲ್ಲ ಅಂತ ಅಲ್ಲ, ಅಂದರೆ ಅಷ್ಟು ಇಂಡಿಪೆಂಡೆಂಟ್ ಆಗಿರೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ ಏನಾದರೂ ಒಂದು ತೊಗೋಬೇಕು ಅಂದ್ಕೊಳ್ಳಿ, ಅದಕ್ಕೆಲ್ಲದಕ್ಕೂ ಮನೆ ಹಸ್ಬೆಂಡ್ ಹತ್ರ ಇಲ್ಲ ಮುಂಚೆ ಅಪ್ಪ ಅಮ್ಮನ ಹತ್ರ, ಈಗ ಹಸ್ಬೆಂಡ್ ಹತ್ರ ಕೊಡಿ ಅಂತ ಕೇಳ್ತಿರ್ತೀವಿ. ಅದೇ ನಾವು ಆಚೆ ಹೋಗಿ ಮನೆ ಕೆಲಸನೂ ಮಾಡಿಕೊಂಡು ಆಚೆ ಹೋಗಿ ದುಡ್ಕೊಂಬರ್ತಾಯಿದ್ರೆ ನಮ್ದು ಎಷ್ಟೇ ಸ್ಯಾಲ್ರಿ ಇರಲಿ, ನಮಗೇನಾದರೂ ಬೇಕು ಅನ್ನಿಸ್ತಾ ನಾವು ಅವಾಗಲೇ ತೊಗೊಳೋ ಥರ, ಇಲ್ಲ ಸ್ಯಾಲ್ರಿ ಬರಲಿ ನಾವು ಅವಾಗ ತೊಗೊಳ್ಳೋಣ ಅನ್ನೋ ಥರ ಇರ್ತೀವಿ. ಬಟ್ ನಾವು ಬರೀ ಮನೆ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಏನಾದರೂ ತೊಗೋಬೇಕಂದ್ರೆ 100 ಸಲ ಯೋಚನೆ ಮಾಡ್ತೀವಲ್ವ, ಇದಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ರೇಟಿಂದು ತೊಗೊಳ್ಳೋಣ ಅಂತ. ನಿಮಗೂ ಯಾವತ್ತಾರು ಈ ಥರ ಅನಿಸಿದೆಯಾ ಗೊತ್ತಿಲ್ಲ. ಇದು ನನಗನ್ಸಿದ್ದನ್ನ ನಾನು ಹೇಳ್ತಿರೋದಷ್ಟೇ. ಏನಾದ್ರು ತಪ್ಪಾಯಿದ್ರೆ ಸಾರಿ ಆಯಿತಾ. ನಿಮಗೂ ಯಾರಿಗಾದ್ರು ಯಾವತ್ತಾರು ಒಂದು ಸಲಿನಾದ್ರು ಈ ಥರ ಅನಿಸಿದರೆ ಹೇಳಿ. ನಾನು ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಮದುವೆಗೆ ಮುಂಚೆನೂ ಮದುವೆ ಆದಮೇಲೂ. ಆದರೆ ಮಗು ಆದಮೇಲೆ ನನ್ನ ಮಗ ಇನ್ನೂ ತುಂಬ ಚಿಕ್ಕವನು, 1 ವರ್ಷದವನು. ಹಂಗಾಗಿ ಮನೇಲೇ ಇದ್ದೀನಿ. ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಅಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಷಯಕ್ಕೂ ಯಾವುದೇ ರೀತಿ ಏನು ಇದು ಮಾಡಲ್ಲ, ಫ್ರೀಡಮ್ ಕೂಡ ಕೊಡ್ತಾರೆ. ಆದರೂ ಅವಾಗಿತ್ತಲ್ಲ ನಮ್ಮ ಸ್ಯಾಲ್ರಿ ಬಂದಾಗ ನಮ್ಮದು ಏನೋ ಒಂಥರ ನಮ್ಮದು ಅರ್ನಿಂಗ್ಸ್ ಅನ್ನೋ ಥರ ತುಂಬಾ ಖುಷಿ ಆಗ್ತಿತ್ತು. ಅವಾಗ ಒಂಥರ ಅವಾಗ ಡಿಪೆಂಡೆಂಟ್ ಆಗಿರಲ್ಲ, ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಥರ ಅಂತ ಅನ್ನಿಸ್ತೀವಿ. ನಿಮ್ಗೇನು ಅನಿಸುತ್ತೆ? ನೀವು ಮುಂಚೆ ವರ್ಕ್ ಮಾಡ್ತಾ ಮದರ್ ಆದಮೇಲೆ ಮನೇಲಿದ್ದೀರಾ, ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ಹೇಳಿ ನನಗೂ ಆಯಿತಾ. ಮತ್ತು ಒಂದು ಕಡೆ ಹೀರೆಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದಾಯಿತು. ಫಸ್ಟ್ ಹಸಿರು ಮೆಣ್ಸಿನ್ಕಾಯಿ ತಕ್ಕೊಂಡೆ, ಹಸಿರು ಮೆಣ್ಸಿನ್ಕಾಯಿ ಹಾಕೋಣ ಅಂತ. ಆಮೇಲೆ ಅನ್ನಿಸ್ತು ಅದು ಹೀರೆಕಾಯಿ ಕೂಡ ಹಸ್ರಾಗಿರೋದ್ರಿಂದ ಹಸಿರು ಮೆಣ್ಸಿನ್ಕಾಯಿ ಬ್ಯಾಗ್ ಸಿಕ್ಬಿಡುತ್ತೆ, ಬೇಡ ಖಾರದ ಪುಡಿನೇ ಹಾಕ್ಕೊಳ್ಳೋಣ ಅಂದ್ಕೊಂಡು ಒಂದು 3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಟೊಮೊಟೊ ಹಾಕ್ಕೊತಿದ್ದೀನಿ, ಯಾಕೆಂದರೆ ನನ್ನ ಮಗ ತಿನ್ನೋದ್ರಿಂದ ತುಂಬ ಹುಳಿ ಆದರೆ ತಿನ್ನಲ್ಲ ನನ್ನ ಮಗ. ಹಂಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಕೊತಿದ್ದೀನಿ. ಏಕೆ ಅಂದರೆ ಹಂಗೆ ಹಾಕ್ಬಿಟ್ರೆ ನಮ್ಮ ಮನೆಯವರು ಹಂಗೆ ಎತ್ತಿಕ್ತಾರೆ, ನನ್ನ ಮಗಂಗೆ ತಿನ್ನಿಸ್ಬೇಕಾದ್ರೂ ತಿನ್ನಲ್ಲ. ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ರೆ ನನ್ನ ಮಗ ನಮ್ಮ ಮನೆಯವ್ರು ಇಬ್ಬರು ಕೂಡ ತಿಂತಾರೆ. ಈಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ದು ವಿಷಲ್ ಆಗಿತ್ತು, ಅದನ್ನ ಆಫ್ ಮಾಡಿದ್ದೆ. ಪಲ್ಯಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಮಧ್ಯದಲ್ಲೊಂದು ಕುಟುಂಬ ಅಂತ ಸಿಗ್ತಾಯಿದ್ರೆ ತಿನ್ನೋಕೆ ತುಂಬ ಪಲ್ಯನೂ ಟೇಸ್ಟ್ ಅನಿಸುತ್ತೆ. ಕಡಲೆಬೇಳೆ ಹಾಕ್ಕೊಂಡೆ. ಆಮೇಲೆ ಕಡಲೆಬೇಳೆ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಏನು ಹೆಚ್ಚಿಟ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಉರಿನ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ, ಸ್ವಲ್ಪ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಮ್ಮ ಅಂತ ಆದಮೇಲೆ ಹೆಣ್ಮಕ್ಳ ಜೀವನ ಒಂಥರ ಈಸಿನೇ ಅಲ್ವಾ. ಅಂದರೆ ಆ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ಒಂದು ಮಗುನ ಎಸ್ಪೆಷಲಿ ನಾವು ಒಬ್ಬರೇ ಸಾಕ್ತಿರ್ತೀವಲ್ಲ, ಅಂದರೆ ಹಸ್ಬೆಂಡು, ವೈಫು, ಮಗು ಇರುತ್ತಲ್ಲ, ಈಗ ಒಂದು ಚಿಕ್ಕ ಫ್ಯಾಮಿಲಿ ಈ ಥರ ಇರ್ಬೇಕಾರೆ ಮಗು ಸಾಕ್ಬೇಕಾರೆ ಆ ತಾಯಿಗಿರೋ ಫೀಲೇ ಬೇರೆ ಥರ ಇರುತ್ತೆ. ಅದೊಂಥರ ಬ್ಯೂಟಿಫುಲ್ ಜರ್ನಿ. ಆದರೆ
ಅದು ಹೇಳೋಕ್ಕಲ್ಲ, ನಾವು ನಮ್ಮ ಅಪ್ಪ ಅಮ್ಮನ ಇಷ್ಟು ಅನ್ಸಿದ್ವಾ ಅಂತ ಅನಿಸುತ್ತೆ. ಅವು ರಾತ್ರಿ ಎಲ್ಲ ಮಲಗಲ್ಲ, ಅದೊಂಥರ ಕ್ಯೂಟ್ ಮಾತು. ಅದರಲ್ಲೂ 1 ವರ್ಷ ಆದಮೇಲಂತೂ ಮಕ್ಕಳು ಎಷ್ಟು ಕ್ಯೂಟಾಗಿ ಮಾತಾಡೋದು ಕಲಿತಿರ್ತವೆ, ಒಂದೊಂದೇ ಮಾತು, ಓಡಾಡೋದ ಕಲಿತಿರ್ತವೆ. ನಾವು ಏನು ಇಟ್ಟಿರ್ತೀವೋ ಅದನ್ನೆಲ್ಲ ಎಳಿಯೋದು, ಅದು ತುಂಬ ಮುದ್ದಾಗೂ ಇರುತ್ತೆ, ಕೋಪನೂ ಬರ್ತಿರುತ್ತೆ. ಕೋಪಕ್ಕಿಂತ ಜಾಸ್ತಿ ಅಮ್ಮ ಆಗಲ್ಲ ಎತ್ತಿಟ್ಟು ಅನ್ನೋ ಥರನೇ ಇರುತ್ತೆ ಅಲ್ವಾ ನಮಗಂತೂ. ನನ್ನ ಮಗನೂ ಹೀಗೆ. ನಾನು ಏನೇ ಜೋಡಿಸಿರಲಿ, ಎಸ್ಪೆಷಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ, ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ನಾವು ಅಲ್ಲಲ್ಲೇ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀವಿ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ನಾನು ಏನೇ ಇಡಲಿ ತಗೊಂಡೋಗಿ ಎಸೆಯೋದು. ಮತ್ತು ದಿವಾನ್ ಮೇಲೂ ಅಷ್ಟೇ, ಎಲ್ಲಿ ನಾನು ಏನು ಇಟ್ಟಿದ್ರೂ ಬಿಡಲ್ಲ. ಬಟ್ಟೆ ಎಲ್ಲ ಮಡಚಿಟ್ಟಿದ್ರೆ ಎಲ್ಲ ಹರಡೋದು, ಇದೇ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯ್ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಉಪ್ಪೆಲ್ಲ ಹಾಕೊಂಡ್ಮೇಲೆ ಒಂದೇ ಒಂದು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗೆ ಬೇಯೋವರೆಗೂ ಬಿಟ್ಕೊಂಡು ಆಮೇಲೆ ನಾವೇನು ತೊಳೆದಿಟ್ಕೊಂಡಿರ್ತೀವಿ ಹೀರೆಕಾಯಿ ಹಾಕ್ಕೊಂಬಿಟ್ಟು, ನೀರು ಏನು ಹಾಕೋದು ಬೇಡ, ಯಾಕೆಂದರೆ ಹೀರೆಕಾಯಿನೆಲ್ಲ ನೀರು ಬಿಟ್ಕೊಳೋದ್ರಿಂದ ಹಂಗೆ ಒಂದು 10-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅದು ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ಕಡೆ ಏನು ಕುಕ್ಕರ್ ವಿಷಲ್ ಇಳಿದಿತ್ತು ಅದನ್ನು ತಕ್ಕೊಂಡು ಸೊಪ್ಪು ಮತ್ತು ಬೇಳೆನ ಮಸಿತಾ ಇದ್ದೀನಿ. ಜಾಸ್ತಿ ಏನು ಮಸಿಯೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಒಂದು 3 ವಿಷಲ್ ಹಾಕ್ಸಿರೋದ್ರಿಂದ ನಾವು ಅದು ಹಂಗೇನೆ ಎಲ್ಲ ತಪ್ಪಲಿಗೆ ಹಾಕೊಂಡ್ಬಿಟ್ಟು ನಾವು ಮನೇಲಿ ಅದಕ್ಕೆ ಒಗ್ಗರಣೆ ಏನು ಹಾಕೋದು ಬೇಡ ಅಂತ ಅದನ್ನೇ ಒಂದು ತಪ್ಪಲಿಗೆ ಸಾಂಬಾರಿಗೆ ಹಾಕ್ಕೊಂತಿದ್ದೀನಿ. ಒಂದು 2 ಸ್ಪೂನ್ ಅದೇ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಖಾರದ ಪುಡಿ ಏನು ಹಾಕೋದು ಬೇಡ, ಯಾಕೆಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಹಾಕೋದು ಬೇಡ. ಈ ಕಡೆ ಇನ್ನೇನು ಪಲ್ಯನೇನು ನೀರು ಬಿಟ್ಕೊಂಡು ಎಲ್ಲ ಬೆಂದಿರುತ್ತೆ. ಬೆಂದಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು 1/4 ಸ್ಪೂನಷ್ಟು ಮಾತ್ರ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ವಲ್ಲ ಅದಕ್ಕೆ ಖಾರದ ಪುಡಿ ಹಾಕ್ಕೊಂಬಿಟ್ಟು ಹಂಗೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಸಣ್ಣ ಉರಿಲಿ ಒಂದು 2-3 ನಿಮಿಷ ಹಂಗೆ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಪಲ್ಯನೂ ರೆಡಿ ಆಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಮಸಾಲೆ ಪುಡಿದು. ಅಷ್ಟಾದಮೇಲೆ ಸಾಂಬಾರು, ಮೊಸಪ್ಪು ಮತ್ತು ಪಲ್ಯ ಎರಡೂ ರೆಡಿ ಆಗುತ್ತೆ. ಇದು ನಾನು ರೀಸೆಂಟಾಗಿ ಮಾಡ್ತಿರೋದು ವ್ಲಾಗ್ನ. ಏನಾದರೂ ತಪ್ಪಿದರೆ ನನಗೆ ಹೇಳಿ, ಈಗಲ್ಲ ಹೀಗೆ ಅಂತ ಕಮೆಂಟಲ್ಲಿ. ನನಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಇದೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಮಾಡಿಬಿಟ್ಟು ನೋಡಿ, ನಿಮ್ಗೆ ಏನಾದ್ರು ಇಷ್ಟ ಆಗ್ತಿದೆ, ಏನಾದ್ರು ಅನಿಸಿದ್ರೆ ಲೈಕ್ ಮಾಡಿ, ಇಲ್ಲ ಈಗಲ್ಲ ಈ ಥರ ಏನಾದ್ರು ಚೇಂಜ್ ಮಾಡ್ಕೊಳ್ಳಿ ಅನ್ನೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಇದು ಇವತ್ತಿನ ರಾತ್ರಿ ಊಟ: ಅನ್ನ, ಮುಸಪ್ಪು ಮತ್ತು ಹೀರೆಕಾಯಿ ಪಲ್ಯ. ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ.